ಮೇಡಮ್, ನನ್ನ ಹೆಸರು ದಿವ್ಯಾ ಅಂತ. ನಾನು ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಇದನ್ನ ನನಗೆ ಪರಿಚಯ ಮಾಡಿಸಿದವರು ಫಸ್ಟ್ ರಾಜು ಪಾಕಶಾಲ ಸರ್ ಅಂತ, ಹಾಗೆ ರಾಘವೇಂದ್ರ ಶೆಟ್ಟಿಗಾರ್ ಸರ್ ಅಂತ ಹೇಳಿ. ನನಗೆ ಈಗ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಮೇಡಮ್ ನನಗೆ. ಅದು ಈಗ ನಾನು ಅದನ್ನ ಒಂದು ತಿಂಗಳಿಂದ ಯೂಸ್ ಮಾಡಿದ್ದೀನಿ. ಒಂದು ತಿಂಗಳು ಯೂಸ್ ಮಾಡಿ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಮೇಡಮ್, ನನಗೆ ಕಡಿಮೆ ಆಗಿದೆ. ಮತ್ತೆ ಇವಾಗ ಅದನ್ನ ನಮ್ಮ ತಾಯಿಯವರಿಗೆ ಮೈಗ್ರೇನ್ ತಲೆನೋವಿತ್ತು, ಮತ್ತೆ ಅವರಿಗೆ ಬೆನ್ನೋವು, ಮತ್ತೆ ಅವರಿಗೆ ಗ್ಯಾಸ್ಟ್ರಿಕ್ ಇರಲಿಲ್ಲ, ಅವ್ರಿಗೆ ಶುಗರ್ ಇತ್ತು, ಶುಗರ್ ಪ್ರಾಬ್ಲಮ್ ಇತ್ತು ಅವ್ರಿಗೂ ಸಹ ನಾವು ಅದನ್ನ ಕೊಡ್ತಿದೀವಿ ಮೇಡಮ್. ಇವಾಗ ಅವರು ಈಗ ಇಲ್ಲ ಇದ್ದಾರೆ, ಅವರು ಮಾತಾಡ್ತಾರೆ ಮೇಡಮ್. ಅವ್ರ ರಿಸಲ್ಟ್ ಅನ್ನ ಅವರು ಶೇರ್ ಮಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಅಮ್ಮ, ಮಾತಾಡಿ. ರತ್ನಮ್ಮ ಅನ್ಬಿಟ್ಟು ನಾವು ಕಾಳಿಹುಂಡಿ ಅವರು. ಬೆನ್ನೋವು ಇತ್ತು, ಮತ್ತೆ ತಲೆನೋವು ಫುಲ್ ಇತ್ತು ಮೇಡಮ್. ಇಲ್ಲ ಹೊರಗಡೆ ಬಂದ್ರು ತಲೆನೋವು ಇತ್ತು. ಏನ್ ತಲೆನೋವು ಇತ್ತು, 1-2 ವಾರ ಆಯ್ತು ಬಳಸಿ. ತಲೆನೋವು ಏನಿಲ್ಲ ಇವಾಗ. ಎಲ್ಲಿ ಹೋಗಿ ಬಂದ್ರು ಕನ್ನಡಕ ಯೂಸ್ ಮಾಡ್ತಿಲ್ಲ. ತಲೆನೋವು ಇಲ್ಲ, ಬೆನ್ನೋವು ಕಮ್ಮಿ ಆಗಿದೆ ಸ್ವಲ್ಪ. ಇದೆಲ್ಲ ನಂಗ ಜಾಸ್ತಿ ಇತ್ತು ಮೇಡಮ್ ಮುಖದಲ್ಲಿ. ಇವಾಗ ನೀರ್ ಹಾಕಿ ಬೆಳಿಗ್ಗೆ ಏನೇ ಅಂದ್ರು ಅದು ನೀರ್ ಹಾಕ್ತಾ ಇದ್ವಿ, ಸ್ವಲ್ಪ ಹೋಗಿದೆ ಮುಖದಲ್ಲಿ, ಕಮ್ಮಿ ಆಗಿದೆ ಮೇಡಮ್. ಇವಾಗ ನಂಗೆ ಬೆನ್ನೋವು ಕಮ್ಮಿ ಆಗಿದೆ, ತಲೆನೋವು ಕಡಿಮೆ ಆಗಿದೆ. ಪರವಾಗಿಲ್ಲ ಅನ್ಸುತ್ತೆ ಮೇಡಮ್. ಇವಾಗ ತಗೊಂಡ್ಮೇಲೆ ಆಮೇಲೆ ಊಟ ಮಾಡಿದ್ರೆ ಸ್ವಲ್ಪ ಉಪ್ಸಾರ ರೀತಿ ಆಯ್ತಿತ್ತು, ನೀರ್ ಕುಡಿದು ಆ ರೀತಿ ಆಯ್ತಿತ್ತು. ನಮ್ಮ ಮನೆ ನೀರ್ ಕುಡಿದ್ರೆ ಇವಾಗ ಏನಿಲ್ಲ, ಎಷ್ಟೇ ನೀರ್ ಕುಡಿದ್ರೆ ಏನು ಒಟ್ಟ ಉಬ್ರಂ ತರ ಆಯ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್, ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಎಸ್. ಮಂಡ್ಯದಿಂದ ನಮ್ಮ ದಿವ್ಯಾ ಮೇಡಮ್ ಮತ್ತೆ ರತ್ನಮ್ಮ ಇಬ್ರು ಕೂಡ ಮಾತಾಡಿದ್ರು. ಎಷ್ಟು ಸ್ಪಷ್ಟವಾಗಿ ನೋಡಿ, ಎಷ್ಟು ಮೈಗ್ರೇನ್ ಇರಬಹುದು ಅಲ್ವಾ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಬಹುದು ನೋಡಿ, ಕಾಲ್ ನೋವು ಇರಬಹುದು, ಎಲ್ಲಾ ಪ್ರಾಬ್ಲಮ್ ನೋಡಿ ಎಷ್ಟು ಖುಷಿಯಲ್ಲಿ ಹಂಚ್ಕೊಳ್ತಾರೆ. ಯಾಕಂದ್ರೆ ಆ ಅನುಭವವನ್ನು ಖುಷಿಯನ್ನ ಮಾತಾಡುವಂಥದ್ದು. ಯಾಕೆಂದ್ರೆ ಒಂದು ನೋವು ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ತುಂಬಾ ಒಂದು ಜೀವನದಲ್ಲಿ ಜಿಗುಪ್ಸೆಯನ್ನು ಕೊಡುವಂತ ಒಂದು ನಮ್ಗೆ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಸೊಲ್ಯೂಷನ್ ಈ ನಮ್ಮ ಪ್ರಾಡಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಮೇಡಮ್. ಅದೇ ರೀತಿ ಸೈಯದ್ ಪೀರ್ ಸೂಪರ್ ಅಂತಿದೆ, ಸೈಯದ್ ಪೀರ್